ತೊಂದರೆ ಇಲ್ಲ. ನೆಕ್ಸ್ಟ್ ಇನ್ನೊಂದು 5ನೇ ಸುತ್ತು ಭಾವಚಿತ್ರ ಗುರುತಿಸುವಿಕೆ. ಅದು ಸಹ ನೀವು ನೋಡಿರುವಂತಹ ವಿಚಾರಗಳೇ ಏನಪ್ಪಾ ಇರ್ತದೆ, ಭಾವಚಿತ್ರಗಳೇ ಇರ್ತದೆ. ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ನಿಯಮ ಏನು, ಒಂದು ನೇರ ಪ್ರಶ್ನೆಯನ್ನ ನಾನು ಇಲ್ಲಿ ನೇರ ಪ್ರಶ್ನೆಯನ್ನ ಕೇಳ್ತೀನಿ. ಒಂದು ನೇರ ಪ್ರಶ್ನೆಗೆ ಸಮಯ 30 ಸೆಕೆಂಡ್ಗಳು ಇರ್ತವೆ. ಎಷ್ಟು ಸೆಕೆಂಡ್ಗಳು? 30 ಸೆಕೆಂಡ್ಗಳು ಇರ್ತವೆ. ಆ 30 ಸೆಕೆಂಡ್ಗಳ ಒಳಗಾಗಿ ಆ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಉತ್ತರ ಕೊಡಬೇಕು. ಒಂದು ವೇಳೆ 30 ಸೆಕೆಂಡ್ಗಳ ಒಳಗಾಗಿ ಉತ್ತರ ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಪಾಸ್ ಕೊಡ್ತೀವಿ. ನೇರ ಪ್ರಶ್ನೆ ಕೇಳಿದಂತ ನೇರ ಪ್ರಶ್ನೆಗೆ 10 ಅಂಕ ಇರ್ತದೆ, ಪಾಸ್ ಪ್ರಶ್ನೆಗೆ 5 ಅಂಕ ಇರ್ತದೆ. ಕೇವಲ ಈ ಪಾಸ್ ಪ್ರಶ್ನೆಗೆ ಅಂಕ 4 ಸುತ್ತುಗಳಲ್ಲಿ ಮಾತ್ರ. ಕನ್ನಡ ಸುತ್ತಿಗೆ ಇರ್ತದೆ, ಗಣಿತ ಇರುತ್ತೆ, ಪರಿಸರ ಅಧ್ಯಯನಕ್ಕೆ ಇರ್ತದೆ, ಮತ್ತೆ ಸಾಮಾನ್ಯ ಜ್ಞಾನಕ್ಕೆ ಇರ್ತದೆ. ಭಾವಚಿತ್ರ ಗುರುತಿಸುವುದಕ್ಕೆ ಯಾವುದೇ ಪಾಸ್ ಇರೋದಿಲ್ಲ. ಯಾರು ಏನ್ ಗುರುತಿಸ್ತೀರಿ ಅವರಿಗೆ ಅಂಕ, ಪಾಸ್ ಕೊಟ್ಟರೆ ಅದಕ್ಕೆ ಅಂಕ ಇರೋದಿಲ್ಲ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅರ್ಥ ಆಯ್ತಾ? ನೇರ ಪ್ರಶ್ನೆಗೆ 30 ಸೆಕೆಂಡ್ ಒಳಗಾಗಿ ಉತ್ತರವನ್ನು ಕೊಡಬೇಕು. ಮೊದಲ ಸುತ್ತು ಕನ್ನಡ ಸುತ್ತು. ನಾನಿಲ್ಲಿ ಏನ್ ಮಾಡ್ತಿದ್ದೀನಪ್ಪ ಅಂದ್ರೆ, ಚೀಟಿಯನ್ನ ಇಲ್ಲಿ ಚೀಟಿಗಳನ್ನು ಹಾಕಿದೆ, 5 ಚೀಟಿಗಳನ್ನ. ಅದು ಯಾವ ಸಂಖ್ಯೆ ಬರುತ್ತದೆ ಅದೇ ಸಂಖ್ಯೆಯ ಪ್ರಶ್ನೆಯನ್ನ ನಾನು ಇಲ್ಲಿ ಕೇಳಲಾಗುವುದು. ಈಗ ಮೊದಲ ಸುತ್ತು ಕನ್ನಡ ಸುತ್ತು. ಇಲ್ಲಿಂದ ಏನ್ ಮಾಡ್ತೀವಪ್ಪ ಅಂದ್ರೆ ಶುರು ಮಾಡ್ತಿದ್ವಿ. ಕನ್ನಡ ಸುತ್ತಿಂದು ಚೀಟಿ ಕೊಡು. ಪ್ರಶ್ನೆ ಸಂಖ್ಯೆ 2 ಚೀಟಿ ಇಟ್ಕೊಂಡಿರು. ಪ್ರಶ್ನೆ ಸಂಖ್ಯೆ 2 ಕನ್ನಡ ಸುತ್ತಿನ ಮೊದಲ ಪ್ರಶ್ನೆ, 5ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದ ಶೀರ್ಷಿಕೆ ಏನು? 5ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದ ಶೀರ್ಷಿಕೆ ಏನು? ಅದರ ಶಿರೋನಾಮ ಏನು? ಅದರ ಹೆಸರೇನು? ವೆರಿ ಗುಡ್, ಸರಿಯಾದ ಉತ್ತರ. ಪಾಸ್ ಅಂಕ 5. ಯಾವ ಶಾಲೆ? ಜಾಂಬಳೆ ಶಾಲೆ. ಈಗ ನೇರ ಪ್ರಶ್ನೆ, GHPS ಸಂಸ್ಥೆ ಚೀಟಿ ಕೊಡು. ಒಂದು ಚೀಟಿಯನ್ನು ಎತ್ಕೋ. ಪ್ರಶ್ನೆ ಸಂಖ್ಯೆ 9, ಸಜಾತಿಯ ಒತ್ತಕ್ಷರಕ್ಕೆ ಒಂದು ಉದಾಹರಣೆ ಕೊಡು. ಸಜಾತಿಯ ಒತ್ತಕ್ಷರಕ್ಕೆ ಒಂದು ಉದಾಹರಣೆ. ಸಾರಿ, ಒಂದು ಪದ ಹೇಳು, ಉದಾಹರಣೆ ಕೊಡು. ಸಜಾತಿಯ ಒತ್ತಕ್ಷರಕ್ಕೆ ಒಂದು ಉದಾಹರಣೆ ಕೊಡು. ಅಜ್ಜ ಸರಿಯಾದ ಉತ್ತರ. ಪಾಸ್ ಅಂಕ. ಜಾಮರಾಜನಿಗೆ 5 ಅಂಕಗಳು. ನೇರ ಪ್ರಶ್ನೆ ಇವಾಗ GHPS ಜಾಮಳೆ ಪ್ರಣೀತ್ ಅವರಿಗೆ. ಪ್ರಶ್ನೆ ಸಂಖ್ಯೆ 7, ಮನೆಯನ್ನು ಈ ಪದ ಬಿಡಿಸಿ ಹೇಳಿ. ಮನೆಯನ್ನು ಈ ಪದ ಬಿಡಿಸಿ, ಈ ಪದನ ಬಿಡಿಸು. ಮನೆ ಪ್ಲಸ್ ಅನ್ನು. ವೆರಿ ಗುಡ್, ಸರಿಯಾದ ಉತ್ತರ. ನೇರ ಪ್ರಶ್ನೆ 10 ಅಂಕ GHPS ಜಾಮಳೆ. ಪ್ರಶ್ನೆ ಸಂಖ್ಯೆ 5 ನೇರ ಪ್ರಶ್ನೆ. ಚಪ್ಪಾಳೆ ದೊಡ್ಡ ಮುಖಾಂತರ ಪ್ರೋತ್ಸಾಹ ನೀಡಬೇಕು ಮಕ್ಕಳಿಗೆ. ಪ್ರಶ್ನೆ ನಿನಗೆ, ನಾನು ಈ ಪದದ ಬಹುವಚನ ರೂಪವೇನು? ನಾನು ಈ ಪದದ ಬಹುವಚನ ರೂಪವೇನು? ನಾನು ಈ ಪದದ ಬಹುವಚನ ರೂಪ ಏನು? ಪಾಸ್. ನಾವು. ವೆರಿ ಗುಡ್, ಸರಿಯಾದ ಉತ್ತರ. ಪಾಸ್ ಅಂಕ 5 GHPS ಕಳ್ಕೊಡು. ನೇರ ಪ್ರಶ್ನೆ GHPS ಕಳ್ಕೊಡು. ಈಗ ಪ್ರಶ್ನೆ ಸಂಖ್ಯೆ 3, ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? ಮೊದಲ ಸೆಮಿಸ್ಟರ್ ಮೊದಲ ಪಾಠದಲ್ಲಿ
49. ತಪ್ಪಾದ ಉತ್ತರ ಪಾಸ್. 13. ವೆರಿ ಗುಡ್. ಸರಿಯಾದ ಉತ್ತರ ಪಾಸ್ ಅಂಕ 5 ಜಿಎಸ್ಎಸ್ ಹೊರನಾಡು. ಇಲ್ಲಿಗೆ ಕನ್ನಡ ಸುತ್ತು ಮುಕ್ತಾಯವಾಗಿದೆ. ಎರಡನೇ ಸುತ್ತು ಗಣಿತ ಸುತ್ತು. ಗಣಿತ ಸುತ್ತು ನೇರ ಪ್ರಶ್ನೆ ಇಲ್ಲಿಂದ ಶುರುವಾಗ್ತದೆ. ಜಿಎಫ್ಎಸ್ ಸಂಸ್ಥೆಯಿಂದ ನೇರ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 8. 100ನೇ ಒಂದನ್ನು ದಶಮಾಂಶ ರೂಪದಲ್ಲಿ ಹೇಳಿ. 100ನೇ ಒಂದು ಇದನ್ನ ದಶಮಾಂಶ ರೂಪದಲ್ಲಿ ಹೇಳು. ಡೆಸಿಮಲ್. ವೆರಿ ಗುಡ್. ಸರಿಯಾದ ಉತ್ತರ 0.01. ನೇರ ಪ್ರಶ್ನೆ 10 ಅಂಕ. ಹಾ ಸರ್ ಸಂಸ್ಥೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. 2 ರೂಪಾಯಿಗೆ ಎಷ್ಟು ಪೈಸೆಗಳು? 200 ಪೈಸೆ. ವೆರಿ ಗುಡ್. ಸರಿಯಾದ ಉತ್ತರ. ನೇರ ಪ್ರಶ್ನೆ 10 ಅಂಕ ಜಿಎಫ್ಎಸ್ ಜಾಂಬ್ಳೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂಖ್ಯೆ 7. ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆಯಾಗಿದೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆಯಾಗಿದೆ. ಇಲ್ಲಿ ಉಂಟಾಗಿರುವ ಕೋನ ಯಾವುದು? ಸಣ್ಣ ಮುಳ್ಳು. ತಪ್ಪು. ನಾನು ಕೇಳ್ತಾ ಇದ್ದು ಕೋನ. ಪಾಸ್. 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 ತ್ರಿಭುಜ. ತಪ್ಪು. ನಾನು ಕೇಳ್ತಾ ಇರೋದು ಕೋನ. ಯಾರು ಹೇಳ್ತೀರಾ? ಆಡಿಯನ್ಸ್. ವೆರಿ ಗುಡ್. ಸರಿಯಾದ ಉತ್ತರ. ಹೊಡೆಯಿರಿ ಜೋರಾದ ಚಪ್ಪಾಳೆ. ಲಂಬ ಕೋನ. ನೇರ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 3. ಏನು? 0.35. ತಪ್ಪಾದ ಉತ್ತರ. 0.35. ವೆರಿ ಗುಡ್. ಸರಿಯಾದ ಉತ್ತರ 0.35. 0.35 ಅಲ್ಲ. ಆಯ್ತಾ? ಓಕೆ. 4134. 4134 ಇದರಲ್ಲಿ 1ರ ಸ್ಥಾನ ಬೆಲೆ ಎಷ್ಟು? 4134 ಇದರಲ್ಲಿ 1ರ ಸ್ಥಾನ ಎಷ್ಟು? 100. ವೆರಿ ಗುಡ್. ಸರಿಯಾದ ಉತ್ತರ. ನೇರ ಪ್ರಶ್ನೆ 10 ಅಂಕ. ಪರಿಸರ ಅಧ್ಯಯನ ಸುತ್ತು 3ನೇ ಸುತ್ತು. ನೇರ ಪ್ರಶ್ನೆ ಜಾಂಬ್ಳೆ ಶಾಲೆಯಿಂದ. ಪ್ರಶ್ನೆ ಸಂಖ್ಯೆ 8. ಮೀನಿನ ಉಸಿರಾಟ ಅಂಗ ಯಾವುದು? ಮೀನಿನ ಉಸಿರಾಟ ಅಂಗ ಯಾವುದು? ಮೀನಿನ ಉಸಿರಾಟ ಅಂಗ ಯಾವುದು? ತಪ್ಪಾದ ಉತ್ತರ. ತಪ್ಪು. ಕಿವಿರು. ವೆರಿ ಗುಡ್. ಸರಿಯಾದ ಉತ್ತರ ಕಿವಿರು. ಪಾಸ್ ಅಂಕ ಜಿಎಲ್ಪಿಎಸ್ ಕಳಕೋಡು. ನೇರ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 4. ಸರಿಯಾಗಿ ಕೇಳಿಸ್ಕೋ. ರಾಗಿ, ಭತ್ತ, ಹುರುಳಿ, ಜೋಳ ಇವುಗಳಲ್ಲಿ ದ್ವಿದಳ ಧಾನ್ಯ ಯಾವುದು? ರಾಗಿ, ಭತ್ತ, ಹುರುಳಿ, ಜೋಳ ಇವುಗಳಲ್ಲಿ ದ್ವಿದಳ ಧಾನ್ಯ ಯಾವುದು? ಭತ್ತ. ತಪ್ಪಾದ ಉತ್ತರ. ಯಾವ್ದು? ಕೇಳಿಸ್ಕೋಬೇಕು. ರಾಗಿ, ಭತ್ತ, ಹುರುಳಿ, ಜೋಳ ಕೇಳಿಸ್ಕೊಳ್ಳಿ. ಪಾಸ್. ಹುರುಳಿ ಸರಿಯಾದ ಉತ್ತರ. ಪಾಸ್ ಅಂಕ 5. ಪ್ರಶ್ನೆ ಸಂಖ್ಯೆ 7. ವೈದ್ಯರು ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣದ ಹೆಸರೇನು? ವೈದ್ಯರು ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣದ ಹೆಸರೇನು? ಸ್ಟೆಥೋಸ್ಕೋಪ್. ಸರಿಯಾದ ಉತ್ತರ. ನೇರ ಪ್ರಶ್ನೆ 10 ಅಂಕ ಕಳಕೋಡು.
ಪ್ರಶ್ನೆ ಸಂಖ್ಯೆ 3. 5ನೇ ತರಗತಿ ಪರಿಸರ ಅಧ್ಯಯನದ ಭಾಗ 2 ಪಠ್ಯಪುಸ್ತಕ. ಆ ಪಠ್ಯಪುಸ್ತಕದಲ್ಲಿರುವ 3ನೇ ಅಧ್ಯಾಯದ ಶೀರ್ಷಿಕೆ ಏನು? 5ನೇ ತರಗತಿ ಭಾಗ 2 ಪರಿಸರ ಅಧ್ಯಯನದ ಪಠ್ಯಪುಸ್ತಕದಲ್ಲಿ 3ನೇ ಪಾಠದ ಶೀರ್ಷಿಕೆ ಏನು? ಪಾಸ್ 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 ಪಾಸ್. ವಸ್ತು ಸ್ವರೂಪ. ವೆರಿ ಗುಡ್, ಸರಿಯಾದ ಉತ್ತರ ವಸ್ತು ಸ್ವರೂಪ. ಪಾಸ್ ಅಂಕ 5. ನೇರ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 1. Which is the biggest animal in the world? Which is the biggest animal in the world? Which is the biggest animal in the world? ಕನ್ನಡದಲ್ಲಿ ಹೇಳ್ಬೇಕಾ? ಪ್ರಪಂಚದ ಅತಿ ದೊಡ್ಡ ಪ್ರಾಣಿ ಯಾವುದು? ಆನೆ. ತಪ್ಪಾದ ಉತ್ತರ. ತಿಮಿಂಗಿಲ. ವೆರಿ ಗುಡ್, ತಿಮಿಂಗಿಲ. ನೀಲಿ ತಿಮಿಂಗಿಲ ಸರಿಯಾದ ಉತ್ತರ. ಪಾಸ್ ಅಂಕ 5. ಇಲ್ಲಿಗೆ ಪರಿಸರ ಅಧ್ಯಯನ ಸುತ್ತು ಮುಕ್ತಾಯಗೊಂಡಿದೆ. ಈಗ ಸಾಮಾನ್ಯ ಜ್ಞಾನದ ಸುತ್ತು. GHPS ಹೊರನಾಡು 20 ಅಂಕಗಳು, GHPS ಸಂಸ್ಥೆ 15 ಅಂಕಗಳು, GHPS ಜಾಮಳೆ 35 ಅಂಕಗಳು, GHPS ನೋಡಿ ಯಾವುದೇ ಕತೆ ತೆರೆಯಲಿಲ್ಲ. GHPS ಕಳಕೋಡು 25 ಅಂಕಗಳು. ಈಗ ನಿಮ್ಮ ಮುಂದೆ 4ನೇ ಸುತ್ತು. ನೇರ ಪ್ರಶ್ನೆ ಇಲ್ಲಿಂದ. GLPS ನೋಡಿ. ಪ್ರಶ್ನೆ ಸಂಖ್ಯೆ 8. ನಮ್ಮ ಭಾರತದ ರಾಜಧಾನಿ ಯಾವುದು? ನಮ್ಮ ಭಾರತದ ರಾಜಧಾನಿ ಯಾವುದು? ಕರ್ನಾಟಕದಾದ್ರೂ ಹೇಳು, ಭಾರತದಾದ್ರೂ ಹೇಳು. ಕರ್ನಾಟಕ. ರಾಜಧಾನಿ ಪಾಸ್. ಭಾರತದ ರಾಜಧಾನಿ ದೆಹಲಿ ಸರಿಯಾದ ಉತ್ತರ. ಪಾಸ್ ಅಂಕ 5. ನೇರ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 4. ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯವು ಯಾವ ನದಿಯ ತೀರದಲ್ಲಿದೆ? ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯವು ಯಾವ ನದಿಯ ತೀರದಲ್ಲಿದೆ? ಪಾಸ್ ಪಾಸ್ ಪಾಸ್. ಪಾಸ್. ಭದ್ರಾ. ವೆರಿ ಗುಡ್, ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ ಹೊಡೆಯಿರಿ. ಭದ್ರಾ. ಜಾಮಳೆ ಶಾಲೆಗೆ ಪಾಸ್ ಅಂಕ 5. ನೋಡಿ, ನಾವು ಹೊರನಾಡಲ್ಲೇ ಇದೀವಿ. ನಮ್ಮ ಪಕ್ಕದಲ್ಲಿ ಯಾವ ನದಿ? ಪ್ರಶ್ನೆ ಸಂಖ್ಯೆ 7. ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಯಾರು? ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ. ನೀವಲ್ಲಿ ಮಾತಾಡಬಾರ್ದು. ಪಾಸ್. ಕುವೆಂಪು ಸರಿಯಾದ ಉತ್ತರ. ಪಾಸ್ ಅಂಕ 5. ಸಂಸ್ಥೆ GHPS ಸಂಸ್ಥೆ. ನೇರ ಪ್ರಶ್ನೆ. ಈಗ GHPS ಸಂಸ್ಥೆ. ಪ್ರಶ್ನೆ ಸಂಖ್ಯೆ 6. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅಡಿಯಲ್ಲಿ ಜಾರಿಗೆ ತಂದ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ಆಂಗ್ಲ ಭಾಷೆಯ ಸಂಕ್ಷಿಪ್ತ ರೂಪ ಏನು? ವಾಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಫೌಂಡೇಶನಲ್ ನ್ಯೂಮರಸಿ ಅಂಡ್ ಲಿಟರಸಿ? ವಾಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಫೌಂಡೇಶನಲ್ ಲಿಟರಸಿ ಅಂಡ್ ನ್ಯೂಮರಸಿ? ಪಾಸ್. ಪ್ರಶ್ನೆ ಬೇಕಾ ಕನ್ನಡದವರಿಗೆ? ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಅಡಿಯಲ್ಲಿ ಜಾರಿಗೆ ತಂದ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ಆಂಗ್ಲ ಭಾಷೆಯ ಸಂಕ್ಷಿಪ್ತ ರೂಪ? ತಪ್ಪು. ತಪ್ಪು. ಪಾಸ್. ಅಡಿಯ ಸರ್ ಹೇಳ್ತೀರಾ? ವೆರಿ ಗುಡ್, ಸರಿಯಾದ ಉತ್ತರ FLN. ನೋಡಿ ಎಲ್ಲಿದೆ ಟೈಟಲ್? ಅದರ ಸಂಕ್ಷಿಪ್ತ ರೂಪ ನಾನು ಕೇಳಿದೆ FLN.
ಈಗ ನೇರ ಪ್ರಶ್ನೆ ನನಗೆ ಪ್ರಶ್ನೆ ಸಂಖ್ಯೆ ಎಷ್ಟು? ನಮ್ಮ ರಾಷ್ಟ್ರಗೀತೆಯಾದ ಜನಗಣ ಮನ ಬರೆದವರು ಯಾರು? ನಮ್ಮ ರಾಷ್ಟ್ರಗೀತೆಯಾದ ಜನಗಣ ಮನ ಈ ಗೀತೆಯನ್ನ ರಚನಾಕಾರರು ಯಾರು? ಕುವೆಂಪು. ತಪ್ಪಾದ ಉತ್ತರ ರವೀಂದ್ರನಾಥ್ ಟಾಗೋರ್. ವೆರಿ ಗುಡ್. ಸರಿಯಾದ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ. ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ನೇರ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 1. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಇರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? 30. ತಪ್ಪು. 21. ತಪ್ಪು. 28. ತಪ್ಪಾದ ಉತ್ತರ 32. ತಪ್ಪು. 26. ತಪ್ಪು. ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? 31. ಹಾಗಾದ್ರೆ 31ನೇ ಜಿಲ್ಲೆ ಯಾವುದು? ಯಾವುದು 31ನೇ ಜಿಲ್ಲೆ? ವಿಜಯನಗರ ಜಿಲ್ಲೆ, ಬಳ್ಳಾರಿಯಿಂದ ವಿಭಾಗವಾಗಿತ್ತು. ಇಲ್ಲಿಗೆ ಸಾಮಾನ್ಯ ಜ್ಞಾನದ ಸುತ್ತು ಮುಕ್ತವಾಯಿತು. ಇನ್ನೊಂದು ಕೊನೆಯ ಸುತ್ತು ಭಾವಚಿತ್ರವನ್ನು ಗುರುತಿಸುವ ಸುತ್ತು. ಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಸುತ್ತು GLPS ಕಳಕೋಡಿಂದ. ನಾನು ಫೋಟೋ ತೋರಿಸ್ತೀನಿ, ಅವ್ರು ಯಾರು ಅಂತ ಅವ್ರ ಹೆಸರು ಹೇಳ್ಬೇಕು. ಇದಕ್ಕೆ ಯಾವುದೇ ಪಾಸ್ ಅಂಕ ಇಲ್ಲ. ನೇರ ಪ್ರಶ್ನೆ, ನೀವು ಯಾರು ಹೇಳ್ತೀರೋ ಅವರಿಗೆ ಅಂಕ ಅಷ್ಟೇ, ಪಾಸ್ ಅಂಕ ಇಲ್ಲ. ವೆರಿ ಗುಡ್. ಸರಿಯಾದ ಉತ್ತರ ಅಕ್ಕ ಮಹಾದೇವಿ. GLPS ಕಳಕೋಡು 10 ಅಂಕ. ನೇರ ಪ್ರಶ್ನೆ. ಈ ಭಾವಚಿತ್ರದಲ್ಲಿರುವ ವ್ಯಕ್ತಿ ಯಾರು? ವ್ಯಕ್ತಿಯ ಪಾಸ್. ವೆರಿ ಗುಡ್. APJ ಅಬ್ದುಲ್ ಕಲಾಂ ಸರಿಯಾದ ಉತ್ತರ, ಆದರೆ ಯಾವುದೇ ಅಂಕ ಇಲ್ಲ. ಇದು ಬೇಡ. ಈ ಭಾವಚಿತ್ರದಲ್ಲಿರುವ ವ್ಯಕ್ತಿ ಯಾರು? ವೆರಿ ಗುಡ್. ಸರಿಯಾದ ಉತ್ತರ ಸಾಲುಮರದ ತಿಮ್ಮಕ್ಕ. ನೇರ ಪ್ರಶ್ನೆ 10 ಅಂಕ. ವೆರಿ ಗುಡ್. ದ್ರೌಪದಿ ಮುರ್ಮು ಸರಿಯಾದ ಉತ್ತರ. ನೇರ ಪ್ರಶ್ನೆ 10 ಅಂಕ. ರಾಷ್ಟ್ರೀಯ ಪ್ರಶ್ನೆ ಕಾರ್ಯಕ್ರಮದ ಕೊನೆ ಪ್ರಶ್ನೆ. ವೆರಿ ಗುಡ್. ಕುವೆಂಪು ಸರಿಯಾದ ಉತ್ತರ. ಇಲ್ಲಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ಇನ್ನೇನು ನಿಮ್ಮ ಫಲಿತಾಂಶವನ್ನ ಈಗ ಪ್ರಕಟಿಸಲಿದ್ದೇವೆ. ಸ್ಕೋರ್ ಹೀಗಿದೆ. GHPS ಹೊರನಾಡು 30 ಅಂಕ, GHPS ಸಂಸ್ಥೆ 30 ಅಂಕವನ್ನು ಪಡ್ಕೊಂಡಿದೆ. GHPS ಜಾಂಬ್ಳೆ 50 ಅಂಕವನ್ನು ಪಡ್ಕೊಂಡಿದೆ, ಮುನ್ನಡೆಯನ್ನು ಸಾಧಿಸಿದೆ. GLPS ತನುಡಿ 5 ಅಂಕ, GLPS ಕಳಕೋಡು 40 ಅಂಕ. ಪ್ರಥಮ ಸ್ಥಾನ GHPS ಜಾಂಬ್ಳೆ. ಹೊಡೆರಿ ಜೋರಾದ ಚಪ್ಪಾಳೆ. ದ್ವಿತೀಯ ಸ್ಥಾನ GLPS ಕಳಕೋಡು. ಹೊಡೆರಿ ಜೋರಾದ ಚಪ್ಪಾಳೆ. ಈಗ ತೃತೀಯ ಸ್ಥಾನವನ್ನು ಪಡೆಯುವಂತ ಸ್ಪರ್ಧಿ ಯಾರು ಅಂತೇಳಿ ನಾವೀಗ ಡಿಸೈಡ್ ಮಾಡಬೇಕಾಗಿದೆ. ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಇಬ್ಬರು 30 ಅಂಕಗಳನ್ನ ಪಡ್ಕೊಂಡು ಏನ್ ಮಾಡಿದಾರಪ್ಪ ಅಂತಂದ್ರೆ ಟೈ ಆಗಿದ್ದಾರೆ. ಈಗ ಇವರಿಗೆ ನೇರ ಪ್ರಶ್ನೆ, ಇಬ್ರು ಯಾರು ಮೊದಲು ಕೈ ಎತ್ತುತ್ತಾರೆ ಅವರಿಗೆ ಪ್ರಶ್ನೆಯನ್ನ ನಾವು ಅವರಿಗೆ ಅಸೆಪ್ಟ್ ಮಾಡ್ಕೊಂಡು ನಾವು ಈ ತೀರ್ಪನ್ನ ಅಂತಿಮಗೊಳಿಸಲಾಗ್ತದೆ. ಒಂದು ವಾಲಿಬಾಲ್ ಪಂದ್ಯದ ಪ್ರಶ್ನೆ ಸಂಖ್ಯೆ. ಒಂದು ವಾಲಿಬಾಲ್ ಪಂದ್ಯದ ಅಂಕಣದಲ್ಲಿ ಇಬ್ರು ಕೇಳ್ಕೋಬೇಕು. ನೀವಿಬ್ಬರಲ್ಲಿ ಯಾರು ಬೇಗ ಕೈ ಎತ್ತೀರಿ ಅವರು ಏನಾಗ್ತೀರಪ್ಪ ಅಂದ್ರೆ ಥರ್ಡ್ ಪ್ಲೇಸಿಗೆ ಕೊಡ್ತೀರಿ. ಆಯ್ತಾ? ಪ್ರಶ್ನೆಯನ್ನ ಕೇಳಿಸ್ತಾರೆ ಚೆನ್ನಾಗಿ ನೀಟಾಗಿ. ಒಂದು ವಾಲಿಬಾಲ್ ಪಂದ್ಯದ ಅಂಕಣದಲ್ಲಿ ಕೇಳಿಸ್ಕೊಂತಿದ್ಯಾ? ಒಂದು ವಾಲಿಬಾಲ್ ಪಂದ್ಯದ ಅಂಕಣದಲ್ಲಿ ಮುಖಾಮುಖಿಯಾಗುವ 2 ತಂಡಗಳ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು? ಒಂದು ವಾಲಿಬಾಲ್ ತಂಡದಲ್ಲಿ ಮುಖಾಮುಖಿಯಾಗುವ ಒಟ್ಟು ಆಟಗಾರರ
ಸಂಖ್ಯೆ ಎಷ್ಟು? ಹ. 2 ಹ? 6 ತಪ್ಪಾದ ಉತ್ತರ. ನಾನ್ ಕೇಳಿದ ಪ್ರಶ್ನೆ 12 ಸರಿಯಾದ ಉತ್ತರ. ಇಂಗ್ಲಿಷ್ ಕೇಳ್ಬೇಕಾ? ಈಗಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಚಿವರು ಯಾರು? ಹೂ ಈಸ್ ದ ಪ್ರೆಸೆಂಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಮಿನಿಸ್ಟರ್ ಇನ್ ಕರ್ನಾಟಕ? ಮಧು ಬಂಗಾರ. ವೆರಿ ಗುಡ್, ಸರಿಯಾದ ಉತ್ತರ ಮಧು ಬಂಗಾರಪ್ಪ. 3ನೇ ಸ್ಥಾನಕ್ಕೆ ಸಂಸ್ಥೆ ಜಿಎಚ್ಎಸ್ ಸಂಸ್ಥೆ 3ನೇ ಸ್ಥಾನವನ್ನು ಪಡೆಯುವ ಮುಖಾಂತರ ತೃತೀಯ ಸ್ಥಾನವನ್ನು ಪಡೆದಿದೆ. ಮತ್ತೊಮ್ಮೆ ಫಲಿತಾಂಶ ಹೀಗಿದೆ. ಪ್ರಥಮ ಸ್ಥಾನ ಜಿಎಚ್ಎಸ್ ಜಾಂಬೆ, ಹೊಡಿರಿ ಜೋರಾದ ಚಪ್ಪಾಳೆ. ಹಾಗೆ ದ್ವಿತೀಯ ಸ್ಥಾನ ಜಿಎಚ್ಎಸ್ ಕಳಕೋಡು, ಹಾಗೆ ತೃತೀಯ ಸ್ಥಾನ ಜಿಎಚ್ಎಸ್ ಸಂಸ್ಥೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ.